ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ವಿಜಯಪುರದ ಪ್ರಮುಖ ನಗರದ ಮನಗುಳಿ ರಸ್ತೆಯಲ್ಲಿ ಇರುವ ಲಿಟಲ್ ಬ್ಲಿಸ್ ನರ್ಸರಿ ಶಾಲೆಯಲ್ಲಿ ಇಂದು ವಿಶಿಷ್ಟ ಫುಡ್ ಫೆಸ್ಟಿವಲ್ ಆಯೋಜಿಸಲಾಗಿದೆ. ಮಕ್ಕಳಲ್ಲಿ ಆಹಾರ ಪದ್ಧತಿ, ಅರಿವು ಮತ್ತು ವ್ಯವಹಾರಗಳ ಜ್ಞಾನ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶಾಲಾ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. मलाई नाम मोहसिना जागीरदार है। मेरा बच्चा यहाँ पर एलकेजी में पढ़ता है, एलकेजी क्लास में। आज जो फूड फेस्टिवल मनाया जा रहा है, चिल्ड्रंस डे और मदर्स डे स्पेशल बनाकर दोनों को इकट्ठा करके मना रहे हैं वो। और उन्होंने बताया था स्कूल वालों ने कि मल्टीपल चॉइस डिशेस हम बना सकते हैं, सिर्फ एक ही नहीं बल्कि माँ और बच्चे का बॉन्ड एक हो जाए और कुछ फन हो जाए और उसी के साथ साथ कुछ एक्टिविटी कराने के बारे में एक अच्छा ही था उनका डिसीजन। और माशाल्लाह मेरा बच्चा बहुत अच्छा पढ़ रहा है, पिछले 2 सालों से यहीं पर है, नर्सरी और एलकेजी में है। हमने 4 डिशेस बनाए हुए हैं, एक है गोभी मंचूरी और दूसरा है पास्ता और एक मिक्स फ्रूट जूस है और एक सिंगा की पूरी। ये सब कुछ बच्चे के आइडियाज के मुताबिक बनाए गए। यहाँ पर है मोहम्मद अजान, इधर आ जाओ। मोहम्मद अजान यहाँ आ जाओ। अस्सलाम वालेकुम बोलिए। रहमतुल्लाहि बरकातहू। बोलो मेरा नाम। माय नेम इज मोहम्मद अजान। What's your name? पूरा नाम बोलिए। माय नेम इज मोहम्मद अजान जागीरदार। I am studying in LKG class. Full name. Everyone, my name is Inaya Nashik. My school name is Little Bliss. Today we are celebrating food festival. We are preparing donut, dokla, papad, bread pizza. Thank you. ಇವತ್ತು ಲಿಟಲ್ ಬ್ಲಿಸ್ ಸ್ಕೂಲ್ ಒಳಗಡೆ ಫುಡ್ ಫೆಸ್ಟಿವಲ್ ಕಾಂಪಿಟೇಷನ್ ನಡೆದೈತಿ. ಎಲ್ಲರೂ ಒಬ್ಬರಿಗಿಂತ ಒಬ್ರು ಟೇಸ್ಟ್ ಸಖತ್ತಾಗಿ ಮಾಡಾರ. ವೆಜ್ ನಾನ್ ವೆಜ್ ಸೆಪರೇಟ್ ಆಗಿನೇ ಮಾಡಾರ. ಎಲ್ರು ಪ್ರೀತಿಯಿಂದ ಬಂದು, ಪೇರೆಂಟ್ಸ್ ಎಲ್ಲ ಬಂದು ಎಲ್ಲರೂ ಇಷ್ಟಪಟ್ಟು ಜಾಸ್ತಿ ಎಲ್ಲರೂ ತಿಂತಿದ್ದಾರೆ. ನಮಗಂತೂ ಎಲ್ಲಾ ವೆರೈಟೀಸ್ ಇಷ್ಟ ಆದವು. ಸ್ಕೂಲ್ ವತಿಯಿಂದ ನಡೆಸಿದ್ದಕ್ಕೆ ಅವ್ರಿಗೊಂದು ತುಂಬಾ ಧನ್ಯವಾದಗಳು. ಎಲ್ಲ ಟೇಸ್ಟ್ ಚೆನ್ನಾಗಿತ್ತು, ಖುಷಿ ಆಯ್ತು ಅನ್ಸುತ್ತೆ ಸರ್. ಯಾಕಂದ್ರೆ ಮಕ್ಳಿಗೂ ಗೊತ್ತಾಗುತ್ತೆ ಅಂದ್ರೆ ಯಾವ ತರ ನಾವು ಮಾಡ್ಬೇಕು, ಬೇರೆ ಜೊತೆ ಹೆಂಗ್ ಬೆರಿಬೇಕು, ಅಂದ್ರೆ ಅವ್ರನ್ನು ಸೇಲ್ ಮಾಡತ್ತಾರ ಅಂದ್ರೆ ಯಾವ ತರ ಸೇಲಿಂಗ್ ಇರ್ಬೇಕಾ ಬಿಸ್ನೆಸ್ ಬರುತ್ತೆ ಅವ್ರಿಗೆ. ಅದಕ್ಕೆ ಅವ್ರಿಗೊಂದು ಇದು ಮಾಡೋದ್ರಿಂದ ಅವ್ರಿಗೊಂದು ಹೆಲ್ಪ್ನು ಆಗುತ್ತೆ. ಬಟ್ ಸ್ಕೂಲ್ ವತಿಯಿಂದ ನಡೆಸಿದಕ್ಕೊಂದು ಅವ್ರಿಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆಲ್ಲಾನು. ಅವ್ರಿಗೆ ಆಕ್ಚುಲಿ ಟೇಸ್ಟ್ ಗೊತ್ತಾಗುತ್ತೆ, ಬಿಸ್ನೆಸ್ ಐಡಿಯಾಸ್ ಜಾಸ್ತಿ ಬರ್ತಾವ. ಯಾಕಂದ್ರೆ ಮೇನ್ ಅಂದ್ರೆ ಸ್ಟೂಡೆಂಟ್ಸ್ ಕಡೆಯಿಂದ ಮಾಡ್ಸಾತಾರ ಅವರು. ಸೊ ಹಂಗಾಗಿ ಅವ್ರಿಗೇನು ಎಲ್ಲ ಮಾರೋದು ಎಲ್ಲರ ಬಗ್ಗೆ ಐಡಿಯಾನು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಿಲ್ಪ ಅಲದಿ ಅಂತ. ಶಾಲೆಯ ಪುಟ್ಟ ಮಕ್ಕಳೊಂದಿಗೆ ಅವರ ಪಾಲಕರು ಸಹ ಸಕ್ರಿಯವಾಗಿ ಬಿರಿಯಾನಿಗಳ ಮೂಲಕ ತೋರಿಸಿದರು. ಬಿರಿಯಾನಿಯಲ್ಲಿ ವಿಶೇಷವಾದ ಖ್ಯಾದವನ್ನು ತಯಾರಿಸಿದ ಈ ಮಕ್ಕಳೊಂದಿಗೆ ಪಾಲಕರು ಕೂಡ
ತಯಾರಿಸಿ ವಿವಿಧ ಆಹಾರ ಪದಾರ್ಥಗಳ ಎಲ್ಲರ ಗಮನ ಸೆಳೆಯುವಂತಿದ್ದವು. ಮಕ್ಕಳಿಗೆ ಪ್ರಾಯೋಗಿಕ ಜ್ಞಾನ ನೀಡುವ ಧ್ಯೇಯದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಶಾಲೆಯ ವ್ಯವಸ್ಥಾಪಕ ಮಂಡಳಿ ಹೇಳಿದೆ. Everyone, my name is Vinay Nashik. Our school name is Little. Today we are celebrating food festival. We are preparing donuts, dokla, papad, bread pizza. Thank you. ನಮ್ಮವರ ಲಿಟಲ್ ಬುಕ್ ಸ್ಕೂಲ್ ನಲ್ಲಿ ಯುಕೆ ಸ್ಟ್ಯಾಂಡರ್ಡ್ ಇದ್ದಾಳೆ. ಅವಳ ಸ್ಕೂಲ್ ಅಲ್ಲಿ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾವು ಮಸಾಲಾ ವಡೆಯನ್ನು ಮಾಡಿದ್ದೇವೆ. ಮಸಾಲಾ ವಡೆ, ಅವಲಕ್ಕಿ ಮಸಾಲಾ ವಡೆ. सलाद है, फिर हम मफिन्स रखे हम और एग बिरयानी है। एग बिरयानी हमारी अरवाइन फातिमा चक्कर की। हाँ ज्यादातर बच्चे एग बिरयानी और फ्रूट चाट पसंद कर रहे हैं, तो फ्रूट चाट का ही ज्यादा सेल हुआ है। हाँ ड्राई फ्रूट से मिक्स के साथ हमारी चाट है। हर में करे थैंक्स। ಇದು ಮಕ್ಕಳ ಒಂದು ವಿಶೇಷವಾದ ಇರ್ತಕ್ಕಂಥದ್ದು ಏನೋ ತೋರಿಸ್ತಾ ಇದ್ದಾರೆ. इसमें क्या डाले बेटा? इसमें प्याज और सब भाते। क्या क्या करना है, कैसा करना है? पहले प्लेट में बिरयानी खानेगा, फिर ये सब खानेगा, सैलेड वगैरह सब भाको देने का। ಮಕ್ಕಳಲ್ಲಿ ಏನ್ ಮೂಡಿಸುತ್ತೆ? ಇಲ್ಲ ಮಕ್ಕಳಲ್ಲಿ ಇದ ಏನ್ ಅನಿಸ್ತದೆ ಅಂದ್ರೆ ಇವರು ಇದ ತಯಾರು ಮಾಡಿ ಇವರು ಬಿಸಿನೆಸ್ ಮಾಡಬಹುದು. ಅಂದ್ರೆ ವ್ಯಾಪಾರದು ಇದು ವ್ಯಾಪಾರದ ನಮ್ ಹುಡುಗಿ ಅದ ಹೇಳಿನ ನಿಂದ ವ್ಯಾಪಾರ ಶುರು ನೋಡಪ್ಪ, ಈಗ 15 ರೂಪಾಯಿ ತಗೋ, ನಿಂದ ಗುಣಿಗೆ ಐತಿ, ಮುಂದ್ ಇದ ನೀವು ವ್ಯಾಪಾರ ಬೆಳೆಸಬೇಕು. ಇದ್ರ ಸಲುವಾಗಿ ನಾ ಮಾಡಿನ ವ್ಯಾಪಾರದ ಕಾನ್ಸೆಪ್ಟ್ ಫ್ರಮ್ ದ ಸ್ಕೂಲ್ ವಿ ಆರ್ ಗಿವಿಂಗ್ ದ ಗುಡ್ ಕಾನ್ಸೆಪ್ಟ್ ಟು ದ ಸ್ಟೂಡೆಂಟ್ಸ್. ವ್ಯಾಪಾರ ನಂದ ಹೆಸರು ಇರ್ಷಾದ್ ಅಹಮದ್ ಮಾಸ್ಟರ್. ನಾನು
ನಮಸ್ತೆ, ನಾನ್ ಲಿಟಲ್ ಇಂಗ್ಲಿಷ್ ಸ್ಕೂಲ್ ಇಂದ ಮಾತಾಡ್ತಾ ಇರೋದು. ನಮ್ ಸ್ಕೂಲ್ ಅಲ್ಲಿ ಇವತ್ತ ಫುಡ್ ಫೆಸ್ಟಿವಲ್ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಫುಡ್ಸ್ ಫೆಸ್ಟಿವಲ್ ಅಲ್ಲಿ ಎಲ್ಲಾ ಜಾತಿ ಧರ್ಮದ ಏನೂ ಇಲ್ಲ, ಎರಡೂ ಧರ್ಮದವರು ವೆಜ್ ನಾನ್ ವೆಜ್ ಎರಡೂ ನಾವು ಸೇಲ್ ಮಾಡಲಿಟ್ಟಿದೀವಿ. ಮಕ್ಕಳಲ್ಲಿ ಒಂದು ಏನ್ ವಿಶೇಷತೆ ಅಂದ್ರೆ ಅವರಾಗಿ ಸರ್ವ್ ಮಾಡೋದು ಮತ್ತು ಮಕ್ಕಳಲ್ಲಿ ಏಕತೆ ಭಾವನೆಯಿಂದ ಕೊಡುವುದು ಆಗ್ಲಿ ತೆಗೆದುಕೊಳ್ಳೋದಾಗ್ಲಿ ಅನ್ನದ ಮಾಹಿತಿ ಆಗ್ಲಿ ಅದು ಕೂಡ ಮಕ್ಕಳಿಗೆ ಅರಿವು ಮೂಡುತ್ತದೆ. ಮತ್ತು ಮಕ್ಕಳಿಂದ ಬೇರೆಯವರಿಗೆ ಆಹಾರ ನೀಡುವ ಪದ್ಧತಿಯ ಪ್ರಕಾರ ಆಗ್ಲಿ ಮತ್ತು ಮಕ್ಕಳು ಆಹಾರದ ಬಗ್ಗೆ ಜ್ಞಾನ ತಿಳಿದುಕೊಳ್ಳುತ್ತಾರೆ. ಎಲ್ಲಾ ರೀತಿಯ ವೆರೈಟಿ ಆಹಾರ ಇಲ್ಲಿ ಫುಡ್ ರೆಡಿ ದೊರಕುತ್ತಿದೆ ಮತ್ತು ಸಾಕಷ್ಟು ಜನರು ಇಲ್ಲಿ ತಮ್ಮ ಆಹಾರವನ್ನು ಸೇಲ್ ಕೂಡ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ಅದರ ರುಚಿಯನ್ನು ಸವಿಯುತ್ತಿದ್ದಾರೆ. ತುಂಬಾ ಖುಷಿಯಿಂದ ಎಲ್ಲರೂ ನಗುತ್ತಾ ತಮ್ಮ ಉತ್ತರವನ್ನು ರಿಪ್ಲೈ ಅನ್ನು ಕೊಡ್ತಾ ಇದ್ದಾರೆ. ನಮಗೂ ಕೂಡ ಸ್ಕೂಲ್ ಹತ್ರ ತುಂಬಾ ಖುಷಿ ಆಗಿದೆ. ನಾವು ಕೂಡ ಸಹ ಶಿಕ್ಷಕರು ಎಲ್ಲರೂ ತುಂಬಾ ಸಂತೋಷದಿಂದ ಇಲ್ಲಿ ಪಾಲ್ಗೊಂಡಿದ್ದೇವೆ. ಧನ್ಯವಾದ. ಗೀತಾ ಶಿಂದೆ ಅಂತ ಹೇಳಿ, ಸಹ ಶಿಕ್ಷಕಿ ನಾಯಿ. ಇದು ಕೇವಲ ಫುಡ್ ಫೆಸ್ಟಿವಲ್ ಮಾತ್ರವಲ್ಲ, ಇದು ಮಕ್ಕಳಿಗೆ ಆಹಾರ ಜ್ಞಾನ, ವ್ಯವಹಾರ ಜ್ಞಾನ ಮತ್ತು ಮುಂದಾಳತ್ವ ಗುಣ ಕಲಿಸುವ ಒಂದು ಚಿಕ್ಕ ಹೆಜ್ಜೆಗೆ ಆಗಿದೆ ಎಂದು ಪ್ರತ್ಯೇಕ ಪರಿಕಲ್ಪನೆಗಳೊಂದಿಗೆ ಶಾಲೆಯ ಮಕ್ಕಳಲ್ಲಿ ನೀಡಿದ ಈ ಅನುಭವಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಶಾಲೆಯ ಪ್ರಾಂಶುಪಾಲರು ಏನು ಹೇಳ್ತಾರೆ ಕೇಳೋಣ. ಇವತ್ತು ನಮ್ಮ ಶಾಲೆ ಲಿಟಲ್ ಬ್ಲಿಸ್ ಪ್ರೀ ಸ್ಕೂಲ್ ಇವತ್ತು ನಾವು ಒಂದು ಫುಡ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿರೋದು. ಇವತ್ತು ನಮ್ಮ ಸ್ಕೂಲ್ ನಲ್ಲಿ ಸುಮಾರು 20 ಸ್ಟಾಲ್ಸ್ ಆಗಿವೆ. ಆ ಸ್ಟಾಲ್ಸ್ ನಲ್ಲಿ ಇದು ಚಿಲ್ಡ್ರನ್ಸ್ ಡೇ ಅಂಡ್ ಮದರ್ಸ್ ಡೇ ಕಾಂಬೋ. ವಿ ಆರ್ ಡೂಯಿಂಗ್ ದ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಥೀಮ್. ಕಾಂಬೋ ನಲ್ಲಿ ಎಲ್ಲಾ ತರಹದ ನಾನೇ ಪ್ರಕಾರ ಆಹಾರಗಳು ಇವೆ ಮತ್ತು ಮಕ್ಕಳಲ್ಲಿ ಒಂದು ಊಟದ ಜಾಗೃತಿ ತರಬೇಕಂತ ನಾವು ಇದೆಲ್ಲ ಮಾಡಿರೋದು. ಯೂಶುವಲಿ ಮದರ್ಸ್ ಗೆ ಏನೋ ಟೈಮ್ ಸಿಗುದಿಲ್ಲ, ಮನೆಯಲ್ಲಿ ಮಕ್ಕಳ ಜೊತೆ ಕಳೆಯೋಕೆ ಟೈಮ್ ಇರುವುದಿಲ್ಲ ಹೆಚ್ಚಾಗಿ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಾಲ ಮಕ್ಕಳು ಮತ್ತು ತಾಯಿಯಂದರು ಅವ್ರ ಕಮ್ಯುನಿಕೇಶನ್ ಇನ್ಕ್ರೀಸ್ ಆಗ್ಬೇಕು, ಅವ್ರ ಬಾಂಡ್ನು ಇನ್ಕ್ರೀಸ್ ಆಗ್ಬೇಕು. ಯಾಕಂದ್ರೆ ಈ ಟೈಮ್ ನಲ್ಲಿ ಎಲ್ಲರೂ ಬಿಸಿ ಇದ್ದಾರೆ, ಇವನ್ ಮದರ್ಸ್ ಕೂಡ. ಆಹಾರ ಪದ್ಧತಿ ನಾನದ ಆಹಾರ ಅವರಿಗೆ ಗೊತ್ತಾಗ್ಬೇಕು. ಆ ಜಾಗೃತಿ ತರ್ಬೇಕಂತ ನಾವು ಇದು ಫುಡ್ ಫೆಸ್ಟಿವಲ್ ಅರೇಂಜ್ ಮಾಡಿರೋದು. ಇದು ನಮ್ ಸ್ಕೂಲ್ ಪುಲ್ಕೇಶ್ ನಗರ್ ನಲ್ಲಿ ಇದೆ, ಪ್ರೀ ಸ್ಕೂಲ್ ಇದೆ. ಚಿಕ್ಕ ಮಕ್ಕಳು ತಾಯಂದಿರ ಜೊತೆ ಬಿಸ್ನೆಸ್ ಸ್ಕಿಲ್ ಅವರು ತಿಳ್ಕೋಬಹುದು. ಅವ್ರ ಬೇರೆ ಜನರ ಜೊತೆ ಬೇರೆ ಜನರ ಜೊತೆ ಬೆರಿಬೇಕಂತ ನಾವು ಇದೆಲ್ಲ ಅರೇಂಜ್ ಮಾಡಿರೋದು. ಪ್ರಿನ್ಸಿಪಲ್ ತಾಹಿರಾ ರೋಜಿಂದ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.